ಶ್ರೀರಂಗಂನಲ್ಲಿರೋ ಜಂಬುಕೇಶ್ವರ ದೇವಾಲಯ ಜಲಲಿಂಗ 5 ಪಂಚಲಿಂಗಗಳಲ್ಲಿ ಒಂದಾಗಿರುವಂಥ ಜಲಲಿಂಗ ಇಲ್ಲಿದೆ ಶ್ರೀರಂಗಂನಲ್ಲಿ. ಹೊರಗಡೆ ಹೋಗ್ತಾ ಇದ್ದೀವಿ. ಇದೇ ರಾಜಗೋಪುರ ನೋಡಿ. ಜಂಬುಕೇಶ್ವರ ಟೆಂಪಲಲ್ಲಿ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ನೋಡಿ. ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಇದು ಮಾತ್ರ. ನೀವು ಬಂದಾಗ ಈ ಕಡೆ ಬಂದಾಗ ತಿರುಚಿ ಕಡೆ ಬಂದಾಗ ಅಥವಾ ಶ್ರೀರಂಗಂ ಕಡೆ ಬಂದಾಗ ಈ ಪ್ಲೇಸ್ನ ಅಂತ ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಇದು ಇಂಡಿಯಾದಲ್ಲಿ ಇರುವಂಥ 5 ಪಂಚಭೂತ ಲಿಂಗಗಳಲ್ಲಿ ಒಂದಾಗಿರುವಂಥ ಜಲಲಿಂಗ ಇದು ಜಂಬುಕೇಶ್ವರ ದೇವಸ್ಥಾನ ಅಂತ ಇದ್ರ ಹೆಸರು. ನೋಡಿ ಒಳಗಡೆ ಹೆಂಗಿದೆ ದೇವಸ್ಥಾನ ಅಂತ. ದೇವಸ್ಥಾನದಲ್ಲಿ ಎಲ್ಲ ಕಂಬಗಳು ತುಂಬ ಚೆನ್ನಾಗಿದೆ ನೋಡಿ. ಆಗಿನ ಕಾಲದಲ್ಲಿ ಕೆತ್ತಿರೋ ಕಂಬಗಳು ಕೆತ್ತನೆ ಹೆಂಗಿದೆ ನೋಡಿ. ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಕೆತ್ತಿರೋ ಕೆತ್ತನೆಗಳು ನೋಡಿ. ಪಾರಿವಾಳ ಎಲ್ಲ ನೋಡಿ ಚೆನ್ನಾಗಿದೆ ತುಂಬ ದೇವಸ್ಥಾನ. ಮಸ್ಟ್ ವಿಸಿಟ್ ಪ್ಲೇಸು. ಈ ಕಡೆ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ.
ತುಂಬಾ ಚೆನ್ನಾಗಿದೆ. ನೀವು ಈ ಕಡೆ ಬಂದಾಗ ಮಸ್ಟ್ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಅಸ್ಸಾಂ ತುಂಬಾ ಅದ್ಭುತವಾಗಿದೆ. ವಿಡಿಯೋ ಎಲ್ಲ ಮಾಡ್ಬೋದು, ಫೋಟೋ ಎಲ್ಲ ತೆಗಿಬೋದು. ಬಂದರೆ ಪರ್ಮಿಷನ್ ಯಾರೂ ನಿಮಗೆ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಬನ್ನಿ, ಚೆನ್ನಾಗಿದೆ ದೇವಸ್ಥಾನ ನೋಡಿ, ದೇವ್ರ ದರ್ಶನ ಮಾಡಿ. ಬಟ್ ಒಂದು ಡಿಸಪಾಯಿಂಟು ಎಲ್ಲೂ ಅಷ್ಟೇ ಇನ್ನು ತಮಿಳಲ್ಲಿ ಬರೆದು ಎಲ್ಲ ಕಡೆ ತಮಿಳಲ್ಲಿ ಬರೆದಿರ್ತಾರೆ, ನೀವು ಕೇಳ್ಕೊಂಬನ್ನಿ. ನೀವು ಸ್ವಲ್ಪ ನಿಮಗೆ ಬಸ್ಸಲ್ಲಾಗಲಿ ಎಲ್ಲೇ ಬೀದಿಗಳಲ್ಲಾಗಲಿ ಎಲ್ಲ ತಮಿಳಲ್ಲೇ ಇರುತ್ತೆ. ನೀವು ಯಾರಾದ್ರು ಕೇಳಿಕೊಂಡು ಬನ್ನಿರಿ. ದೇವಸ್ಥಾನ ಎಲ್ಲಿದೆ ಅಂತ ಕೇಳಿರಿ. ಜಂಬುಕೇಶ್ವರ ಟೆಂಪಲ್ ಅಂತ. ಎಲ್ಲಿಂದನಾದರೂ ಆಟೋಗಳೆಲ್ಲ ಸಿಗುತ್ತೆ. ಬಸ್ ಫೆಸಿಲಿಟಿ, ಕನೆಕ್ಟಿವಿಟಿ ಚೆನ್ನಾಗಿದೆ. ಬಸ್ ಫೇರ್ ಕೂಡ ತುಂಬ ಕಡಿಮೆನೇ ಇದೆ. ಬನ್ನಿ, ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದು ಸಲ ಹೆಂಗಿದೆ ದೇವಸ್ಥಾನ ಅಂತ ಕಮೆಂಟ್ ಮಾಡಿ. ದೇವರಿಗೆ ಉತ್ಸವ ಮಾಡುವಂಥ ಪಲ್ಲಕ್ಕಿ ಇದು. ನೋಡಿ ಹೆಂಗಿದೆ ಅಂತ. ನೋಡಿ, ಇಲ್ಲೊಂದು ಪಲ್ಲಕ್ಕಿ ಇದೆ. ಇದು ಅಮ್ಮನವ್ರ ಸನ್ನಿಧಿ. ಹೊರಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ಅದಕ್ಕೆ ಇಷ್ಟೇ ಹಾಕಿ ತೋರ್ಸೋಕ್ಕಾಗೋದು. ನೋಡ್ಕೊಳ್ಳಿ ಇಷ್ಟು. ನೋಡಿ ಹರೀಶ, ದರ್ಶನ ಹೆಂಗಾಯಿತು? ಸೂಪರ್ ಆಗಿತ್ತು. ಅಭಿಷೇಕ ಈ ಥರ ಮಾಡ್ತಾರೆ, ಚೆನ್ನಾಗಿ ದರ್ಶನ. ಸೂಪರ್ ಆಗಿದೆ ದೇವಸ್ಥಾನ. ಕೆತ್ತನೆ ಹೆಂಗಿದೆ ನೋಡಿ. ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಕತೆ ಆಮೇಲೆ ಹೇಳ್ತೀನಿ. ಈ ದೇವಸ್ಥಾನಕ್ಕೆ ಒಂದು ಪ್ರಸಿದ್ಧವಾದ ಕಥೆ ಇದೆ. ಒಂದು ಜೇಡರ ಹುಳ ಮತ್ತು ಒಂದು ಆನೆ ಕತೆ. ಅದೆರಡೂ ಪೈಪೋಟಿ ಬಿದ್ದು ಈಶ್ವರನಿಗೆ ಅಭಿಷೇಕ ಮಾಡ್ತಾ ಇತ್ತಂತೆ. ಈಶ್ವರ ಈ ಲಿಂಗಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಆನೆ ಬಂದು ನೀರು ಹಾಕ್ಬಿಟ್ಟು ಜೇಡರ ಹುಳ ಕಟ್ಟಿರೋ ಹೂವು ಮತ್ತು ಬಲೆನೆಲ್ಲ ಬೆಳೆಸ್ಬಿಡ್ತಾಯಿತ್ತಂತೆ. ಆಮೇಲೆ ಆನೆ ಬಂದು ಜೇಡರ ಹುಳದ ಬಲೆನೆಲ್ಲ ಕಿತ್ತಾಕ್ತಾಯಿತ್ತಂತೆ. ಹಂಗಾಗಿ ಒಂದು ಸರಿ ಏನಾಯಿತು, ಈ ಜೇಡರ ಹುಳ ಹೋಗಿ ಆನೆ ಸೊಂಡ್ಲಿಕ್ಕೆ ನುಕ್ಕೊಂಬಿಡ್ತಂತೆ. ಆವಾಗ ಆನೆ ಆ ಸೊಂಡ್ಲನ ಮರಕ್ಕೆ ಹೊಡ್ಕೊಂಡು ಆನೆ ಸತ್ತೋಯ್ತು. ಆ ಜೇಡರ ಹುಳನೂ ಸತ್ತೋಯ್ತಂತೆ. ಆವಾಗ ಅವರಿಬ್ಬರು ಸತ್ತು ಮತ್ತೆ ಇನ್ನೊಂದು ಜನ್ಮ ಎತ್ತಿದ್ರಂತೆ. ಆ ಜೇಡರ ಹುಳ ಬಂದು ಒಬ್ಬ ರಾಜನಾಗಿ ಹುಟ್ಟಂತೆ. ಆ ರಾಜ ಕಟ್ಸಿರೋ ದೇವಸ್ಥಾನನೇ ಇದು. ಆ ರಾಜ ಹೆಂಗೆ ಕಟ್ಸಿದ್ದಾನೆ ಅಂದರೆ ದೇವಸ್ಥಾನನ ಯಾವ ಆನೆನೂ ನುಗ್ಗಬಾರ್ದು, ಆ ಥರ ಎಲ್ಲ ಬಾಗಿಲು ಚಿಕ್ಕ ಚಿಕ್ಕದಾಗಿ ಕಟ್ಸಿದ್ದಾನೆ. ಮೇನ್ ಗೋಪುರ ಬಿಟ್ಟು ಒಳಗಡೆ ಯಾವ ಇದಕ್ಕೂ ಆನೆ ನುಗ್ಗಬಾರ್ದು, ಆ ಥರ ಕಟ್ಸಿದ್ದಾನೆ. ಯಾಕೆಂದರೆ ಅದು ಪೂರ್ವಜನ್ಮದ ದ್ವೇಷ ಅಂತ ಹೇಳ್ತಾರೆ. ಮತ್ತು ಬೇರೆ ಏನೋ ನನಗೆ ಗೊತ್ತಿಲ್ಲ. ಇದು ಸ್ಥಳ ಪುರಾಣ ಅಂತ ಇದೆ. ಮತ್ತು ಆ ಜೇಡರ ಹುಳನೂ ಮತ್ತೆ ಹುಟ್ಟಿದೆ. ಮತ್ತು ಅದಕ್ಕೂ ಆನೆ ಕಂಡ್ರೆ ಆಗಲ್ಲ ಅಂತ, ಮತ್ತು ಆನೆ ಹುಟ್ಟಿದೆ, ಅದಕ್ಕೂ ಜೇಡರ ಹುಳ ಕಂಡ್ರೆ ಆಗಲ್ಲ ಅಂತ. ಇಲ್ಲೆಲ್ಲೂ ಬಲೆಗಳಿಲ್ಲ ಈ ದೇವಸ್ಥಾನದಲ್ಲಿ. ಎಲ್ಲೂ ಜೇಡ ಗೂಡು ಕಟ್ಟೋಂಗಿಲ್ಲ ಇಲ್ಲಿ.
ಆ ಥರ ಏನೋ ಒಂದು ಸ್ಥಳ ಮಹಿಮೆ ಇದೆ, ಪುರಾಣ ಇದೆ. ಇಷ್ಟು ನಂಗೆ ಗೊತ್ತಾಗಿದ್ದು ಇಷ್ಟೇ. ಇದಕ್ಕೆ ಮುಂದಿನ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ ದೇವಸ್ಥಾನ ಹೆಂಗಿದೆ. ನಮಗೆ ಒಂದು ಫೋಟೋ ತೆಗಿ. ನೀವು ಯಾವತ್ತಾದ್ರೂ ಬಂದಿದ್ದರೆ ಇಲ್ಲಿಗೆ, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ, ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ.